ವೀಕ್ಷಕರೇ ನಮಸ್ಕಾರ. ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ನಾಳೆ ಅಂದರೆ ಜೂನ್ 4ನೇ ತಾರೀಕು ಈ ದೇಶದ ಮುಂದಿನ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ದೊಡ್ಡ ನಿರ್ಧಾರ ಆಗುತ್ತೆ. ಯಾಕಂದರೆ ಲೋಕಸಭಾ ಚುನಾವಣೆಗಳ ಮತ ಎಣಿಕೆ ನಡೀತಾ ಇದೆ. ನಾಳೆ ಅದರ ಫಲಿತಾಂಶಗಳು ನಮ್ಮೆಲ್ಲರ ಮುಂದೆ ಕೂಡ ಸುಮಾರು ಸಂಜೆಯ ಹೊತ್ತಿಗೆ ಒಂದು ಚಿತ್ರಣ ಎಲ್ಲರ ಕಣ್ಮುಂದೆ ಬಂದಿರುತ್ತೆ. ಯಾರ ಕೈಗೆ ಈ ದೇಶ ಮುಂದಿನ 5 ವರ್ಷಗಳ ಕಾಲ ಹೋಗ್ತಿದೆ, ಯಾವ ಪಕ್ಷ ಈ ದೇಶವನ್ನು ಮುನ್ನಡೆಸುತ್ತೆ ಅನ್ನುವಂತಹದ್ದು. ಆದರೆ ಅದರ ಹಿನ್ನೆಲೆಯಲ್ಲಿ ಚುನಾವಣೆಗಳ 7ನೇ ಹಂತದ ಮುಕ್ತಾಯದ ನಂತರ ಅಂದರೆ ಜೂನ್ 1ನೇ ತಾರೀಕಿನ ಸಂಜೆ 6:30 ನಂತರ ಬಂದಂತಹ ಚುನಾವಣೋತ್ತರ ಮತಗಟ್ಟೆ ಸಮೀಕ್ಷೆಗಳೇನಿದೆಯಲ್ಲ, ಎಕ್ಸಿಟ್ ಪೋಲ್ಸ್ ಅಂತ ನಾವೇನು ಕರಿತೀವಿ, ಅದರಲ್ಲಿ BJPಗೆ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ನೋಡಿದಾಗ, BJP ಮತ್ತು NDA ಒಟ್ಟಾರೆಯಾಗಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ನೋಡಿದಾಗ ಸಾಕಷ್ಟು ಜನ ಇದು ಸ್ವಾಭಾವಿಕವಾದಂತಹ ಸಂಖ್ಯೆಗಳಾಗಿಲ್ಲ ಅಥವಾ ಯಾರೋ ಬರೆದು ಕೊಟ್ಟಂತಹ ಸಂಖ್ಯೆಗಳನ್ನು ಮಾಧ್ಯಮಗಳು ಹೇಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ಸದಸ್ಯ ಪಕ್ಷಗಳು ಎತ್ತುತ್ತಾ ಇದೆ. ಯಾಕೆ ಆ ರೀತಿಯಾದಂತಹ ಪ್ರಶ್ನೆ ಅವರು ತೆಗಿತಾ ಇದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಇರುವಂತಹದ್ದು ಆಲ್ಮೋಸ್ಟ್ ಎಲ್ಲ ಎಕ್ಸಿಟ್ ಪೋಲ್ಗಳು ಯಾವುದೇ ಸಂಸ್ಥೆ ಮಾಡಿದ್ರು, ಚಾನಲ್ ಮಾಡಿದ್ರು ಕೂಡ ಆಲ್ಮೋಸ್ಟ್ ಸೇಮ್ ಫಿಗರ್ಸನ್ನು ಆಲ್ಮೋಸ್ಟ್ ಒಂದು 5-10 ಸೀಟ್ ಆ ಕಡೆ ಈ ಕಡೆ ಬಿಟ್ಟರೆ ಇನ್ನೆಲ್ಲವೂ ಕೂಡ ಕಾಪಿ ಕ್ಯಾಟ್ ಥರ ಇದೆ ಅನ್ನುವಂಥದ್ದು ಅವರ ಆರೋಪ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ಒಂದು ಏನು ಚುನಾವಣೋತ್ತರ ಸಮೀಕ್ಷೆಗಳಿದೆ ಅದನ್ನು ಸಂಪೂರ್ಣವಾಗಿ ನಿರಾಕರಿಸಿದೆ ಮತ್ತು ಹೇಳ್ತಾ ಇದೆ ಇದು ಪಬ್ಲಿಕ್ ಮತ ಸಮೀಕ್ಷೆ ಅಲ್ಲ, ಇದು ಮೋದಿ ಮತ್ತು ಮೀಡಿಯಾದ ಸಮೀಕ್ಷೆಗಳು, ಮೋದಿ ಬರ್ಕೊಟ್ಟದನ್ನು ಮೀಡಿಯಾಗಳು ಹೇಳಿದವೆ ಅಂತ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಅದರ ಬಗ್ಗೆ ಮಾತಾಡೋದಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ನಿಲುವೇನು ಮತ್ತು ಅವರ ನಿರೀಕ್ಷೆಗಳೇನು ಅನ್ನೋದನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಿಮ್ಮ ಮುಂದೆ ಬರ್ತಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ HD ದರ್ಶನ್ ಗೌಡ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗೆ ಕಾಂಗ್ರೆಸ್ ಪಕ್ಷ ಹೇಳಿತ್ತು ನಾವು ಪ್ರತಿಕ್ರಿಯೆ ಕೊಡಲ್ಲ ಅಂತ, ಆ ನಂತರ ಪ್ರತಿಕ್ರಿಯೆ ಕೊಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ ನಿಮ್ಮಲ್ಲಿ ಮೊದಲ ಪ್ರಶ್ನೆ, ಈ ಒಂದು ಎಕ್ಸಿಟ್ ಪೋಲ್ಸ್ ಇದೆಯಲ್ಲ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ನೋಡಿ, ರಾಹುಲ್ ಗಾಂಧಿಯವರು ಅವ್ರ ಸ್ಪೀಚ್ಗಳಲ್ಲೂ ಹೇಳ್ತಾ ಇದ್ರು, ಗೋಧಿ ಮೀಡಿಯಾ ಅನ್ನುವಂಥ ಪದ ಹೇಳಿದರು, ಮತ್ತು ಚಮಚಗಳು ಅನ್ನುವಂಥ ಪದಗಳನ್ನು ಹೇಳಿದರು. ಅಂದರೆ ಮಾಧ್ಯಮ ಅಂತಂದರೆ ನಿಷ್ಪಕ್ಷಪಾತವಾಗಿ ಏನು ವಿಚಾರ ಇದೆ ಜನಗಳಿಗೆ ತಲುಪಿಸುವಂಥದ್ದು. ಇವತ್ತು ಚುನಾವಣೆ ಮುಗಿದಿದೆ, ಚುನಾವಣೋತ್ತರ ಸಮೀಕ್ಷೆ ಅಂತೇಳಿ ಎಲ್ಲರದ್ದು ಅಂಕೆ ಸಂಖ್ಯೆಗಳು ಆಲ್ಮೋಸ್ಟ್ ಆಲ್ ಒಂದೇ ಥರ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಯಾವ ಲೆವೆಲ್ಗೆ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಹರಿಯಾಣ 10 ಸೀಟ್ ಇರೋದು 19 ಗೆಲ್ಲುವ ನಿರೀಕ್ಷೆ BJPಗೆ, NDAಗೆ ಅಂತ ಆಗ್ತಾ ಇದ್ದಾರೆ. ಇನ್ನು ಕೆಲವು ಕಡೆ 25 ಸೀಟ್ ಇದ್ದರೆ 40 ಸೀಟ್ ಗೆಲ್ಲುವಂತ. ಅಂದರೆ ಅವರ ಫ್ರಸ್ಟ್ರೇಷನ್ ಲೆವೆಲ್. ಯಾಕೆಂದರೆ ಇಷ್ಟು ದಿನ ಮೋದಿ ಜಪ ಮಾಡ್ಕೊಂಡು ಬರ್ತಾಯಿದ್ರು, ಇಷ್ಟು ದಿನ ಯಾವುದೇ ಸಂದರ್ಭ ಎಂಥ ವೈಫಲ್ಯಗಳಾದರೂ ಆ ಒಂದು ಸ್ಕ್ರೀನ್ಗಳ ಮೇಲೆ ಯಾವ ರೀತಿಯಾದಂತಹ ಒಂದು ವಸ್ತ್ರ ವಿನ್ಯಾಸಗಳನ್ನ ಮಾಡಿ ಅದಕ್ಕೆ ಸಬ್ಟೈಟಲ್ಗಳನ್ನ ಕೊಟ್ಟು ಅದ್ರ ಮೇಲೆ ಅರ್ಧ ಗಂಟೆ ಕಾರ್ಯಕ್ರಮಗಳಲ್ಲಿ ದೇಶಾದ್ಯಂತ ಅನೇಕ ಚಾನಲ್ಗಳು. ಸೊ ಓವರಾಲ್ ಫೇವರ್ ಟು ಮೋದಿನೋ ಅಥವಾ ಓವರಾಲ್ ಗೆಟಿಂಗ್ ಸಮ್ ಹೆಲ್ಪ್ ಆರ್ ವಾಟ್ ಎವರ್. ಸೊ ಆ ಥರದ ಚರ್ಚೆಗಳು, ಡಿಸ್ಕಷನ್ಗಳು ನಡೀತಾ ಇತ್ತು. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಇದು ಮೋದಿ ಚಾನಲ್ಗಳಿಂದ ಆಗ್ತಾ ಇರ್ತಕ್ಕಂಥ ಒಂದು ಸಮೀಕ್ಷಾ ವರದಿಗಳು. ಆದರೆ ಕಾಂಗ್ರೆಸ್ ಆಲ್ವೇಸ್ ವಿ ಬಿಲೀವ್ ಇನ್ ಪೀಪಲ್ಸ್ ಪಬ್ಲಿಕ್ ಪ್ರಿಡಿಕ್ಷನ್. ಜನರ ಆ ಬಾಯಿ ಮಾತುಗಳು, ಜನರ ಭಾವನೆಗಳು, ಆ ಒಂದು ಪ್ರಿಡಿಕ್ಷನ್ ಇದೆಯಲ್ಲ. ಸೊ ಡೆಫಿನೆಟ್ಲಿ ಇಂಡಿಯಾ ಒಕ್ಕೂಟ ಈ ಬಾರಿ ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಚಲಾವಣೆಯನ್ನು ಮಾಡ್ತಾರೆ. ಸೊ ಯಾವ ಅಂಕಿಗಳು ನೀವು ಹೇಳ್ತೀರಿ? ಖರ್ಗೆ ಅವರು 295 ಅಂತ ಹೇಳಿದ್ರು, ಅದೇ ಅಂಕಿ ನೀವು ಕೂಡ ಬದ್ಧರಾಗ್ತೀರಾ ಅಂತ? ನನ್ನ ವೈಯಕ್ತಿಕವಾಗಿ ನಾನು ಅಂದ್ಕೊಂಡಿರೋದು, ಅನೇಕ ಕೆಲವೊಂದು ರಾಜ್ಯಗಳಿಗೆ ಸ್ನೇಹಿತರುಗಳಿಗೆ ಫೋನ್ ಮಾಡಿ ಅಲ್ಲಿ ವಿಚಾರಗಳನ್ನ, ಸೊ ಅಲ್ಲಿ ಯಾಕೆ ಜನ ಓಟ್ ಹಾಕ್ತಾರೆ, ಅಲ್ಲಿ ಏನು ಬದಲಾವಣೆಗಳಾಗಿದೆ ಅಂತೆಲ್ಲ, ಉದಾಹರಣೆ ಹಿಮಾಚಲ್ ಪ್ರದೇಶದ ಸ್ನೇಹಿತರಿಗೆ ಅಥವಾ ಮಹಾರಾಷ್ಟ್ರ ಸ್ನೇಹಿತರಿಗೆ ಅಥವಾ ತಮಿಳ್ನಾಡು ಸ್ನೇಹಿತರಿಗೆ ಅಥವಾ ಕೇರಳ ಸ್ನೇಹಿತರಿಗೆ ಮಾತಾಡ್ತಾ ಇರಬೇಕಾದ್ರೆ ಅದು ಅವರು ಕೆಲವು ಸ್ನೇಹಿತರು ದೇ ಆರ್ ನಾಟ್ ಇನ್ ದ ಪಾರ್ಟಿ. ಸೊ ನನ್ನ ವೈಯಕ್ತಿಕ ಸ್ನೇಹಿತರು ಇರ್ತಾರೆ, ಅವ್ರ ಜೊತೆ ಮಾತಾಡಬೇಕಾದ್ರೆ ನನಗನ್ಸಿದ್ದು ಅದೇ ಥರ ಒಂದು ಲೆಕ್ಕ ನೋಡಿದಾಗ, ಸೊ 298 to 308. ಬಟ್ ಇವತ್ತಿನ BJP ನರೇಂದ್ರ ಮೋದಿ ಅವರ ವೈಫಲ್ಯ ನೋಡಿದರೆ ವಿ ಆರ್ ಗೋಯಿಂಗ್ ಟು ಕ್ರಾಸ್ ಅರೌಂಡ್ 348 ತನಕ ರೀಚ್ ಆಗ್ಬೋದು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ. ಸೊ ಕರ್ನಾಟಕ ಅವತ್ತು ನೀವು ಭಾಳ ಇದರಲ್ಲಿ ಕೇಳಿದ್ರಿ, ಐ ಸ್ಟಿಕ್ ಆನ್ ದ್ಯಾಟ್. ಕರ್ನಾಟಕ ವಿ ಆರ್ ಗೋಯಿಂಗ್ ಟು ಗೆಟ್ 22 ಸೀಟ್.
ಸೊ ಇವತ್ತಿಗೂ ಅದು ಹೇಳ್ತೀನಿ 100%. ಚುನಾವಣೋತ್ತರ ದಕ್ಷಿಣ ಸಮೀಕ್ಷೆಗಳು ಕನ್ನಡದ್ದು 8ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ನಿಮಗೆ ಕೊಡ್ತಾ ಇಲ್ಲ. ಯಾವ ಚುನಾವಣೋತ್ತರ ಸಮೀಕ್ಷೆಗಳು ಕೊಡ್ತಾ ಇಲ್ಲ. TV9 ಮತ್ತೆ ಸಿ ವೋಟರ್ ಅನ್ಸುತ್ತೆ ಅವರು ಮಾತ್ರ 10 ಬರಬಹುದು ಅಂತ ಹೇಳ್ತಿದ್ದಾರೆ. ಅದು ಬಿಟ್ರೆ ಬೇರೆ ಎಲ್ಲ ಸಮೀಕ್ಷೆಗಳು ಕೂಡ ನಿಮಗೆ 3, 5 ಹೆಚ್ಚಂದ್ರೆ 8 ಅಂತ ಹೇಳ್ತಿದ್ದಾರೆ. ಸರ್, ಈಗ ಕರ್ನಾಟಕ ಲೆಟ್ ಮಿ ಸ್ಪೀಕ್ ಟ್ರೂತ್, ಸತ್ಯ ಮಾತಾಡಿನಂತೆ. ಇವರೇನು ಚಾನಲ್ಗಳು ಏನು ಬೇಕಿರೋ ಅವ್ರವ್ರ ಹಿತಾಸಕ್ತಿ ಅವ್ರನ್ನ ಮಾಡಬೇಡಿ ಅಂತಲೂ ಹೇಳೋಕ್ಕಾಗಲ್ಲ. ಈ ಕರ್ನಾಟಕ ನೀವು ಚಾಮರಾಜನಗರಕ್ಕೆ ಬನ್ನಿ ಸರ್. ಲೆಟ್ ಅಸ್ ಗೋ ವಿತ್ ದ ಡಿಸ್ಟಿಕ್. ಚಾಮರಾಜನಗರದಲ್ಲಿ ಕಾಂಗ್ರೆಸ್ನವ್ರಿಗೆ ಯಾವುದು ಒತ್ತಡಗಳಾಗಲಿ ಅಥವಾ ಅಲ್ಲಿ ಗೊಂದಲಗಳಾಗಿ ಇಲ್ಲ. ನಮ್ಮದು ಸಿಂಗಲ್ ಕ್ಯಾಂಡಿಡೇಟ್ ಸುನಿಲ್ ಬೋಸ್ ಅವರು. ಆದರೆ BJPನಲ್ಲಿ ಅವ್ರದ್ದೇ ಒಳಗಲಾಟೆಗಳ ಆಗಿರ್ತಕ್ಕಂಥದ್ದು. ಮೈಸೂರಿಗೆ ಬರೋಣ. ಪ್ರತಾಪ್ ಸಿಂಹ ಅವರು ಎಲಿಜಿಬಲ್ ಇದ್ದರು, ಎಲ್ಲ ಇದ್ದರು, ಟಿಕೆಟ್ ತಪ್ಪಿಸಿದ್ರು. ಮೇ ಬಿ ಕುಮಾರಸ್ವಾಮಿ ಅವರು ತಪ್ಪಿಸಿರ್ತಕ್ಕಂಥದ್ದು. ಅವರಿಗೆ ಒಕ್ಕಲಿಗರು ಬೆಳೆದ್ರೆ ಆಗಲ್ಲ. ಆಯಿತು, ಪ್ರತಾಪ್ ಸಿಂಹ ಆ ಒಂದು ಕೋಪದ ನುಡಿಗೆ ಅವ್ರು ನೇರ ಟಾರ್ಗೆಟ್ ಮಾಡಿದ್ದಾರನ್ನ ಯದುವೀರ್ ಅವರು ಏನೋ ಜಮೀನುಗಳನ್ನ ಕಿತ್ಕೊಂಡಿದ್ದಾರೆ ಅಂತ ಆರೋಪ ಪ್ರತಾಪ್ ಸಿಂಹ ಅವ್ರು ಮಾಡಿರೋದು. ಏನೋ ಪೈಪ್ ಲೈನಿಗೆ ಜಾಗ ಕೊಟ್ಟಿಲ್ಲ ಅಂತ ಆರೋಪ ಪ್ರತಾಪ್ ಸಿಂಹ ಅವ್ರು ಮಾಡಿರೋದು. ಅವ್ರ ಅರಮನೆಯಿಂದ ಹೊರಗಡೆ ಬರಲ್ಲ, ನೀವು ಯಾಕೆ ಅವ್ರನ್ನ ಇದು ಮಾಡ್ತೀರಂತೇಳಿ ಆ ಅಭ್ಯರ್ಥಿಯ ಸೋಲಿಗೆ ಏನೇನು ಬೇಕು ಅಡಿಪಾಯವನ್ನು ಪ್ರತಾಪ್ ಸಿಂಹ ಅವರೇ ಹಾಕಿದ್ದು. ಪಕ್ಕ ಮಂಡ್ಯಕ್ಕೆ ಬರೋಣಂತೆ. ಮಂಡ್ಯ ಅಂತಂದರೆ ಕಳೆದ ಬಾರಿ ಸುಮಲತಾ ಅವ್ರು ಗೆದ್ದಿದ್ರು, ಒಂದು ಹೆಣ್ಮಗಳು ಗೆದ್ದಿದ್ರು. ಅವ್ರು ನೇರವಾಗಿ ಹೋಗಿ NDAಗೆ ನರೇಂದ್ರ ಮೋದಿ ಅವರಿಗೆ ತಮ್ಮ ಬೆಂಬಲವನ್ನು ಕೊಟ್ಟಿದ್ದರು. ಸುಮಲತಾ ಅವರು ಈ ಮಂಡ್ಯ ಚುನಾವಣೆಯಲ್ಲಿ ಕೆಲಸನೇ ಮಾಡಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ದೇವೇಗೌಡರು ಮಾಧ್ಯಮಗಳಿಗೆ. ಕುಮಾರಸ್ವಾಮಿ ಅವ್ರು ನಮಗೇನು ಸಪೋರ್ಟ್ ಮಾಡಿಲ್ಲ, ಅವ್ರ ಮನೆಗೆ ಹೋದೆ ಆದರೂ ನನಗೆ ಸಪೋರ್ಟ್ ಮಾಡಿಲ್ಲ ಅಂತೇಳಿ. ಮಂಡ್ಯ ನಮ್ಮಲ್ಲಿ ಗೊಂದಲನೇ ಇರಲಿಲ್ಲ. ಸಿಂಗಲ್ ಕ್ಯಾಂಡಿಡೇಟ್ ಸ್ಟಾರ್ ಚಂದ್ರವರು, ಮೈಸೂರು ಸಿಂಗಲ್ ಕ್ಯಾಂಡಿಡೇಟು ಲಕ್ಷ್ಮಣ್ ಅವರು ಆಸ್ಪ್ರೆಂಟ್ ಇದ್ದರು. ಆದರೆ ಎಲ್ಲರೂ ನಮ್ಮ ಪರವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಇನ್ನು ಬೆಂಗಳೂರಿಗೆ ಉತ್ತರಕ್ಕೆ ಬಂದರೆ ಹಾಲಿ ಸಿಟ್ಟಿಂಗ್ ಸಂಸದರು ಸದಾನಂದ ಗೌಡ್ರಿದ್ರು. ಅವರೇ BJP ವಿರುದ್ಧ ಏನೇನು ಮಾತಾಡಿದರು, ತನಗಾಯ್ತು ಅನ್ಯಾಯ ಅಂತೆಲ್ಲ ಹೇಳಿ ಅಲ್ಲಿ ಗೋ ಬ್ಯಾಕ್ ಅಂತ ಕಿಕ್ಔಟ್ ಮಾಡಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಇಲ್ಲಿಗೆ ಬಂದು ತಮ್ಮ ಅಸ್ತಿತ್ವ ಮಾಡ್ಕೊಬೇಕು ಅಂತ ಬಂದರು. ಅಲ್ಲಿ ರಾಜೀವ್ ಗೌಡ್ರು ಗೆಲ್ಲುವಂಥ ಆಶಾಭಾವನೆ ಎಲ್ಲ 100ಕ್ಕೆ 100 ಗೆಲ್ತಾರೆ ಅನ್ನುವಂಥದ್ದು ವಿಶ್ವಾಸ ಇದೆ. ಇನ್ನು ತೇಜಸ್ವಿ ಸೂರ್ಯ ಇಡೀ ಬೆಂಗಳೂರಿನ, ಈಗ ಜಸ್ಟ್ ನನ್ನ ಸ್ನೇಹಿತರು ಒಬ್ಬರು US ರಿಟರ್ನ್ ಅವರು ಮಾತಾಡ್ತಾ ಇದ್ದಾಗ ಅವ್ರು ಅಂತ ಇದ್ರು, ಏನ್ರಿ ವಂಡರ್ ಆಗ್ತಾ ಇದೆ, ಏನೋ ಈ ತೇಜಸ್ವಿ ಸೂರ್ಯ ಸೋಲುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು. ಬಿಕಾಸ್ ಅಲ್ಲಿ ವಿ ಹ್ಯಾವ್ ಟು ಕ್ರಾಸ್ 3.5 ಲಕ್ಷ ಅವ್ರು ಲೀಡ್ ತಗೊಂಡಿದ್ರು. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ರೀಚ್ ಸರ್. ಅದಾಗಿ ಮನ್ಸೂರ್ ಅವರು ಸೆಂಟ್ರಲಲ್ಲಿ ಹೆಚ್ಚಿನದಾಗಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮ್ಸ್ ಓಟ್ ಇರ್ತಕ್ಕಂಥದ್ದು. ಸೊ ಡೆಫಿನೆಟ್ಲಿ ಈ ಬಾರಿ ಯಾಕೆಂದರೆ ಈ ಪ್ರೆಸೆಂಟ್ ಸಿಟ್ಟಿಂಗ್ ಮೋಹನ್ ಅವ್ರಿಗೆ ಗೋ ಬ್ಯಾಕ್ ಮೋಹನ್ ಅಂತ ಚಳುವಳಿಗಳಾಗಿದೆ, ದೊಡ್ಡ ಗಲಾಟೆಗಳೇ ನಡೆದಿರ್ತಕ್ಕಂಥದ್ದು. ಗ್ರಾಮಾಂತರ ಇಡೀ ದೇಶದಲ್ಲಿ ನೆರಗದಲ್ಲಿ ನಂಬರ್ 1 ಸ್ಥಾನ ಪಡೆದಿರ್ತಕ್ಕಂಥ ಏಕೈಕ ಸಂಸದರು ಯಾರಾದರೂ ಇದ್ದಾರೆ ಅಂತಂದರೆ DK ಸುರೇಶ್ ಅವರು. ಅವರ ಸಾಧನೆಯ ಸಾಕ್ಷಿ ಗುಡ್ಡೆ ಇದೆ. ನರೇಂದ್ರ ಮೋದಿ ಅವ್ರದ್ದು ಪುಲ್ವಾಮಾ ಇನ್ನೂ ಅನೇಕ ವಿಚಾರ ಇದ್ದಾಗ ಕಳೆದ ಬಾರಿ ಸುರೇಶ್ ಅಣ್ಣವರು ಚುನಾವಣೆಗೆ ನಿಲ್ಬೇಕಾದ್ರೆ ಹೇಳಿದ್ರು, ನರೇಂದ್ರ ಮೋದಿ ಅವ್ರು ನನ್ನ ಮುಂದೆ ಬಂದು ನಿಂತರು ನಾನು ಗೆಲ್ತೀನಿ ಅಂತ. ಅದು ಆತ್ಮವಿಶ್ವಾಸ ಅಂತಂದರೆ ಕೆಲಸದ ಮೇಲೆ ಇರ್ತಕ್ಕಂಥ ಆತ್ಮವಿಶ್ವಾಸ. ಗ್ರಾಮಾಂತರ ವಿ ಆರ್ ಗೋಯಿಂಗ್ ಟು ಗೆಟ್. ತುಮಕೂರಿಗೆ ಹೋದಾಗ ಮಾಧುಸ್ವಾಮಿಯವರು ಸೋಮಣ್ಣವ್ರನ್ನ ಮನೆ ಒಳಗಡೆ ಬಿಟ್ಕೊಳ್ಳಿಲ್ಲ, ಬೇಡ ನೀವು ಹೋಗಿ ಬರಬೇಡಿ ಅಂತ ಅಸಮಾಧಾನ ಹಾಕಿದರು. ನಮ್ಮಲ್ಲಿ ಅಲ್ಲಿ ಮುದ್ದನ್ಮೇಗೌಡರು ಕ್ಯಾಂಡಿಡೇಟು. ಚಿತ್ರದುರ್ಗದಲ್ಲಿ BJP MLA ಚಂದ್ರಪ್ಪನವರು ಬಹಿರಂಗ ಹೇಳಿಕೆಗಳನ್ನ ಕೊಟ್ಟರು, ಅವ್ರ ಮಗನಿಗೆ ಟಿಕೆಟ್ ತಪ್ಪಿದೆ, ಎಲ್ಲಿಂದಲೋ ಗೋವಿಂದ ಕಾರಜೋಳವ್ರನ್ನ ತಂದುಬಿಟ್ರಿ ಅಂತೇಳಿ. ನಮ್ಮಲ್ಲಿ ಚಂದ್ರಪ್ಪನವರು ಅವ್ರು ಹಿಂದೆ ಸಂಸದರಾದಾಗ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು. ಇಲ್ಲಿ ಮುದ್ದನ್ಮೇಗೌಡರು ಉತ್ತಮವಾದಂಥ ಕೆಲಸ ಮಾಡಿದಂಥವ್ರು. ಇನ್ನು ದಾವಣಗೆರೆ ವಿಚಾರಕ್ಕೆ ಹೋದರೆ ಅಲ್ಲಿ ನಾವು ಹೆಣ್ಮಗಳಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಅಲ್ಲಿ ಒಂದರಲ್ಲಿ ಒಬ್ಬ ವಿನಯ್ ಕುಮಾರ್ ಅನ್ನುವಂಥ ವ್ಯಕ್ತಿ ಇಂಡಿಪೆಂಡೆಂಟ್ ಹೋಗ್ತಾರೆ. ಸೊ ಅವರು ಬಂದು ಕುರುಬಾ ಕಮ್ಯುನಿಟಿಯವರು. ಕುರುಬಾ ಕಮ್ಯುನಿಟಿಯ ಸ್ವಾಮೀಜಿಗಳು ಮತ್ತು ಮಾನ್ಯ ಸಿದ್ದರಾಮಯ್ಯನವ್ರು ಬಂದು ಭೇಟಿಯಾದ್ರೂ ದೆನ್ ಕೊನೆ ಮೂಮೆಂಟಲ್ಲಿ ಸಿದ್ದರಾಮಯ್ಯನವ್ರು ಹೋಗಿ ಜನರ ಹತ್ರ ಅಪೀಲ್ ಮಾಡ್ಕೊಳ್ತಾರೆ, ನಮ್ಮ ಸ್ವಾಮೀಜಿಯವ್ರ ಮಾತಿಗೂ ಇದು ಬರಲಿಲ್ಲ, ಸೊ ದಯವಿಟ್ಟು ನೀವೆಲ್ಲ ಅಂತೇಳಿ. ಮೋರೆವರ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರನ್ನ ಅಲ್ಲಿಯ ಜನ ಬಯಸ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇನ್ನು ಹಾವೇರಿಗೆ ಹೋದರೆ ಹಾವೇರಿಗೆ ಟಿಕೆಟ್ ಕೇಳಿದವ್ರು ಯಾರು? ಈಶ್ವರಪ್ಪನವ್ರ ಮಗ. ಈಶ್ವರಪ್ಪಂಗೆ MLA ಟಿಕೆಟು ಕೊಡಲ್ಲ, ಮಗನಿಗೆ ಇಲ್ಲಿ MP ಟಿಕೆಟು ಕೊಡಲ್ಲ. ಇಲ್ಲಿ ನೋಡಿದರೆ ಈಶ್ವರಪ್ಪನವರು ಇಂಡಿಪೆಂಡೆಂಟು ಯುದ್ಧ ಸಾರಿದ್ದಾರೆ. ಅಲ್ಲಿ BC ಪಾಟೀಲ್ ಟಿಕೆಟ್ ಕೇಳಿರ್ತಾರೆ, ಅವರು ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಉತ್ತರ ಕನ್ನಡಕ್ಕೆ ಹೋದರೆ ಅನಂತಕುಮಾರ್ ಹೆಗಡೆ ಕ್ಯಾಂಡಿಡೇಟ್ ಆಗಿದ್ದರು. ಬಹಳ ಹಿಂದೂ ಫೈರ್ ಬ್ಯಾಂಡ್ ಅದು ಇದು ಅಂತ ಹೇಳಿಸ್ಕೊಳ್ಳೋಕ್ಕೋಸ್ಕರನೇ ಅವರು ಮಾತಾಡ್ತಾ ಇದ್ರು ಏನೋ ಗೊತ್ತಿಲ್ಲ. BJP ಅವರಿಗೆ ಟಿಕೆಟೇ ಕೊಡಲಿಲ್ಲ. ಆ ಮನುಷ್ಯ ಬಂದು ಈ ಸರಿ ಚುನಾವಣೆಯಲ್ಲಿ ಒಂದು ದಿನಕ್ಕೂ ಕೆಲಸ ಮಾಡಿಲ್ಲ. ಅಲ್ಲೂ ನಾವೊಬ್ಬರು ಹೆಣ್ಮಗಳು ಅಂಜಲಿ ನಿಂಬಾಳ್ಕರ್ ಅವ್ರನ್ನ ನಿಲ್ಲಿಸಿದ್ದೀವಿ. ನಾವು ಗೆಲ್ಲುವಂಥ 100% ಆಶಾಭಾವನೆಯನ್ನು ಅಲ್ಲಿ ಇಟ್ಕೊಂಡಿದ್ದೀವಿ. ಇನ್ನು ಮಂಗಳೂರಿಗೆ ಹೋದರೆ ಪದ್ಮರಾಜ್ ಅವರು ದ ಡೇ ಒನ್ನಿಂದ
ಹಿ ಸ್ಟಿಕ್ ಆನ್ ಎಸ್ ನಾನು ಇಲ್ಲಿ ಸಂಸತ್ ಸದಸ್ಯ ಆಗ್ಬೋದು ಅನ್ನೋ ರೀತಿಯಲ್ಲಿ ಜನರುಗಳ ಜೊತೆ ಬೆರೀತಾ ಸಮಾಜ ಸೇವೆ ಮಾಡ್ತಾ ಪ್ರತಿಯೊಂದು ಜಾತಿ ಧರ್ಮಗಳ ಜೊತೆ ಉತ್ತಮವಾದಂಥ ಬಾಂಧವ್ಯಗಳನ್ನ ಇಟ್ಕೊಂಡಂಥವ್ರು. ಅಲ್ಲಿ BJPಯ ಮಾಜಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ದಾರೆ. ಯಾಕೆ ತಪ್ಪಿಸಿದ್ದಾರೆ? ಬರೀ ಪಂಪ್ವೇಲೆ ಇಡೀ ವಿಶ್ವಕ್ಕೆ ಫೇಮಸ್ ಆಗಿತ್ತಲ್ಲ ನಳಿನ್ ಕುಮಾರ್ ಕಟೀಲ್ ಅವ್ರದ್ದು. ಇನ್ನು ಕೊಪ್ಪಳಕ್ಕೆ ಹೋದರೆ ಸಂಗಣ್ಣ ಕರಡಿ ಹಾಲಿ ಸಂಸದರು BJPಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಿ ಗಾಟ್ ಹಿಸ್ ಓನ್ ಹ್ಯೂಜ್ ಫಾಲೋವರ್ಸ್ ಇದ್ದಂಥವ್ರು. ಅವ್ರ ಪ್ರಭಾವ ಕರಡಿ ಸಂಗಣ್ಣವ್ರದ್ದು ರಾಯಚೂರಿಗೂ ಇದೆ, ಈ ಕಡೆ ಸ್ವಲ್ಪ ಬಳ್ಳಾರಿಗೂ ಇದೆ, ಇನ್ನು ಕೊಪ್ಪಳದಲ್ಲಿ ಹಾಲಿ ಸಂಸದರಾಗಿದ್ದಂಥವ್ರು. ಅವರು ಕಣ್ಣಲ್ಲಿ ನೀರು ಹಾಕಿದ್ರಲ್ಲ, ಅವ್ರು ಬಂದು ಕಾಂಗ್ರೆಸ್ಸಿಗೆ ಸೇರ್ಕೊಂಡಿದ್ದಾರಲ್ಲ. ಇನ್ನು ಗುಲ್ಬರ್ಗಕ್ಕೆ ಹೋದರೆ ನಮ್ಮ AICC ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಪ್ರತಿ ಚುನಾವಣೆಗಳನ್ನು ರೂಟ್ ಲೆವೆಲಲ್ಲಿ ಆ ತಂತ್ರಗಾರಿಕೆ ಮಾಡ್ತಾ ಇದ್ದಂತಹ ರಾಧಾಕೃಷ್ಣ ಅವರು ಈಗ ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಸೊ ಖಂಡಿತವಾಗ್ಲೂ ವಿ ಆರ್ ಗೋಯಿಂಗ್ ಟು ವಿನ್ ಇನ್ನು ಕಲಬುರ್ಗಿನಲ್ಲಿ ನಾವು ಗೆಲ್ಲುವಂಥ ಎಲ್ಲ ವಿಶ್ವಾಸವೂ ಇದೆ, ಗೆಲ್ತೀವಿ. ಇನ್ನು ಗುಲ್ಬರ್ಗದಲ್ಲಿ ಮಾನ್ಯ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಅವರು ನಿಂತಿದ್ದಾರೆ. ಸೊ ಬೀದರ್ನಲ್ಲಿ. ಸೊ ಅಲ್ಲಿ ಮತ್ತು ರಾಯಚೂರಿನಲ್ಲೂ ಈ ಕ್ಲಾಶ್ ಇತ್ತು. BV ನಾಯ್ಕ ಮತ್ತು ಈಗಿನ ಅಭ್ಯರ್ಥಿ ಏನಿದ್ದಾರೆ, ಸೊ ಅವ್ರಗಳ ಮಧ್ಯೆ ಕ್ಲಾಶ್ ಇತ್ತು. ಸೊ ನಮ್ಮಲ್ಲಿ ಒಬ್ಬರೇ ಅಭ್ಯರ್ಥಿ. ಸೊ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗೇನ್ ಅಂತೇಳಿ ಪ್ರತಿಯೊಂದು ಭಾಗದಲ್ಲಿ ನೀವು ನೋಡ್ತಾ ಹೋದರೆ ನಾವು ಏನು ರಿಯಾಲಿಟಿ ಮೇಲೆ ಹೋಗಬೇಕಾಗುತ್ತೆ. ಇನ್ನು ಹಾಸನ ಇವತ್ತು ಯಾವುದೋ ನೋಡ್ತಾ ಇದ್ದೆ, ಯಾರೋ ಜ್ಯೋತಿಷಿ ಹೇಳಿದ್ರಂತೆ, ನಿಮ್ಮ ಮೊಮ್ಮಗ ಏನೋ ಒಳ್ಳೆ ಯೋಗ ಇದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡಿತಾರೆ ಅಂತ. ಏನು ಯಾವುದೋ ರೀತಿ ಅವರು ಖ್ಯಾತಿಯನ್ನು ಪಡೆದಿದ್ದಾರೆ, ಅದು ಇನ್ನೊಂದು ಸೆಕೆಂಡ್ರಿ. ಆದರೆ ಪುಟ್ಸ್ವಾಮಿಗೌಡರು ಮೊಮ್ಮಗ ಅವರು ದೇವೇಗೌಡರನ್ನೇ ಸೋಲಿಸಿರ್ತಕ್ಕಂಥವ್ರು. ಪ್ರಧಾನಿಯಾಗಿ ಗೆದ್ದು ಪ್ರಧಾನಿಯಾಗಿ ಮತ್ತೆ ಮುಂದಿನ ಚುನಾವಣೆ 99 ಚುನಾವಣೆಯಲ್ಲಿ ದೇವೇಗೌಡರು ಸೋಲಿಸಿರ್ತಕ್ಕಂಥವ್ರ ಮೊಮ್ಮಗ ಶ್ರೇಯಸ್ ಪಾಟೀಲ್. ಹೊಳೆನರಸೀಪುರ ಚುನಾವಣೆಯಲ್ಲಿ ರೇವಣ್ಣ ಅವ್ರಿಗಿನ್ನ ಜಸ್ಟ್ 2-2.5 ಸಾವಿರ ವೋಟ್ ಡಿಫ್ರೆನ್ಸಲ್ಲಿ ಸೋತಿರ್ತಕ್ಕಂಥವ್ರು. ಒಂದು ಕಡೆ ಪುಟ್ಸ್ವಾಮಿಗೌಡರು ಮೊಮ್ಮಗ, ಇನ್ನೊಂದು ಕಡೆ ಈ ಕುಟುಂಬದ ರಾಜಕೀಯ ಕಬ್ಜಾ ಇದೆಯಲ್ಲ, ಮತ್ತು ವಾಸ್ತವಾಂಶ ಈ ಹಾಲಿ ಸಂಸದ BJP NDA ಸಂಸದ ಏನಿದನಲ್ಲ ಏನು ಮಾಡಿದ್ದ ಅನ್ನುವಂಥದ್ದು ಅಲ್ಲಿ ಜನ ಇರ್ತಿದ್ದಾರೆ. ಸೊ ಭಾಳ ಮುಖ್ಯವಾಗಿ ಈಗ ನನ್ನ ನೇಟಿವ್ ಇದೆಯಲ್ಲ ಸಕಲೇಶ್ಪುರ, ಇವತ್ತು ಸಂಜೆನೂ ಮಾತಾಡ್ತಾ ಇದ್ದೆ. ನಾವು JDSಗೆ ಆಗ್ತಿದ್ದವರು. ಬಟ್ ನನ್ನ ತಂಗಿ ಹೇಳ್ತಾಳೆ, ಈ ಸರಿ ನನ್ನ ಮುಖ ನೋಡಿಕೊಂಡು ನಾನು 25 ಜನರ ಜೊತೆ ಯಾರು JDSಗೆ ಆಗ್ತಾಯಿದ್ರು ಅವ್ರನ್ನ ನಾನು ಕಾಂಗ್ರೆಸ್ಸಿಗೆ ಹಾಕಿಸ್ತಾ ಇದ್ದೀನಿ. ಕರೆಂಟ್ ಬಿಲ್ ಏನು 20 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದೆ. ಬಿಕಾಸ್ ದ ರಿಯಾಲಿಟಿ ಜನಕ್ಕೆ ಅರ್ಥ ಆಗಿದೆ. ಜೊತೆಗೆ ನಮ್ಮ ಗ್ಯಾರಂಟಿ ಯೋಜನೆಗಳು, ಹೆಣ್ಣು ಮಕ್ಕಳ ವೋಟಿಂಗ್ ಈ ಸರಿ ಜಾಸ್ತಿ ಆಗಿದೆ. ಬಸ್ ಫ್ರೀ ಕೊಟ್ಟಿದ್ದೀವಿ, ಒಬ್ಬರೂ ಟಿಕೆಟ್ ತಾಳ್ತಾ ಇಲ್ಲ. ಹಾಗೇನೋ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಬರೋದು, ನಾನು ದುಡ್ಡು ಕೊಟ್ಟು ಹೋಗೋದು ಅಂತೆಲ್ಲ ಹಾಕೋರು. ಜನಗಳಿಗೆ ಕೊಡ್ತಾ ಇರ್ತಕ್ಕಂಥ ಸರ್ವಿಸು. ಮತ್ತು ಅಕ್ಕಿ ಕೊಡ್ತಾ ಇದ್ದೀವಿ, 2,000 ರೂಪಾಯಿ ಹಣ ಹೋಗ್ತಾ ಇದೆ. ಯುವ ನಿಧಿ ನಾವು ಕೊಡ್ತಾ ಇದ್ದೀವಿ. ನಮ್ಮ ಗ್ಯಾರಂಟಿನೂ ನಮ್ಮ ಮಾತನ್ನ ನಾವು ಉಳಿಸ್ಕೊಂಡಿದ್ದೀವಿ. ಸೊ ಆ ಕಾರಣದಿಂದ ಈಗ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ದಟ್ ನನ್ನ ಆಶಾಭಾವನೆ ಇರ್ತಕ್ಕಂಥದ್ದು 28 ನಾನು ರಿಯಾಲಿಟಿ ಮಾತಾಡ್ತಾ ಇರೋದು ನಿಮ್ಮ ಜೊತೆ. ಆ ವಿಚಾರಗಳನ್ನ ನೋಡ್ಕೊಂಡ್ರೆ ಎಸ್ ಐ ಹ್ಯಾವ್ ಎ ಕಾನ್ಫಿಡೆಂಟ್ ವಿ ಆರ್ ಗೋಯಿಂಗ್ ಟು ರೀಚ್ 22. ಒಂದು ಗೊಂದಲ ಇಲ್ಲ, ಇನ್ನೊಂದು ಹೊಡೆದಾಟಗಳಿಲ್ಲ, ಒಗ್ಗಟ್ಟಿದೆ, ಸಾಧನೆ ಇದೆ. ಬದಲಾವಣೆ ಬಯಸಿದ್ದಾರೆ ಜನ, ಕಾಂಗ್ರೆಸ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಇನ್ ಕರ್ನಾಟಕ ವಿ ಆರ್ ಗೋಯಿಂಗ್ ಟು ಗೆಟ್ 22 ಸೀಟ್. ಓಕೆ. ಸೊ ಈಗ ಕಾಂಗ್ರೆಸ್ ಹೇಳ್ತಿರುವಂತಹ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಗಮನಿಸ್ತಾ ಇರುವಂತಹದ್ದು, ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಿರುವಂತಹದ್ದು ಎಕ್ಸಿಟ್ ಪೋಲ್ಸ್ ಕಂಪ್ಲೀಟ್ ಆಗಿ ರಾಂಗ್ ಇದೆ ಅಂತ. ಆ ಕಾನ್ಫಿಡೆನ್ಸ್ ಎದ್ದು ಕಾಣ್ತಿದೆ. ಅದಂತೂ ಕಳೆದ ಚುನಾವಣೆಗಳಿಗೆ ಹೋಲಿಸಿದ್ರೆ ಈ ಸಲ ಎದ್ದು ಕಾಣ್ತಿರುವಂಥದ್ದು ಕಾನ್ಫಿಡೆನ್ಸ್. 2019 ನೀವು ಒಪ್ತಿರೋ ಬಿಡ್ತಿರೋ ಕಾನ್ಫಿಡೆನ್ಸ್ ಇರಲಿಲ್ಲ ಕಾಂಗ್ರೆಸ್ನ ವಕ್ತಾರರಲ್ಲಾಗಲಿ, ಚುನಾವಣೋತ್ತರ ಸಮೀಕ್ಷೆಗಳು ಬಂದಾಗಲಿ ಒಂದು ರೀತಿ ಶರಣಾಗತಿ ರೀತಿಯಲ್ಲಿ ಹೋಗ್ತು ಅಂತಲೇ ಎಲ್ರಿಗೂ ಕೂಡ ಭಾವನೆ ಇತ್ತು. ಆದರೆ ಈ ಬಾರಿ ಖಂಡಿತವಾಗ್ಲಿ ಅದು ರಾಹುಲ್ ಗಾಂಧಿ ಆಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಇವತ್ತು ಸೋನಿಯಾ ಗಾಂಧಿ ಅವರು ಮಾತಾಡಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂತಹದ್ದು, ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರುವಂಥದ್ದು. ಆದರೆ ಈ ಇನ್ನೇನು 2 ದಿನ ಅಂತರ ಅಷ್ಟೇ ಈ ಚುನಾವಣೋತ್ತರ ಸಮೀಕ್ಷೆಗಳಿಗೆ ಮತ್ತು ಆ್ಯಕ್ಚುಯಲ್ ರಿಸಲ್ಟ್ಸ್ಗೆ. ಈ 2 ದಿನದಲ್ಲಿ ಏನು ಲಾಭ ಪಡಿಬೋದು ಅಥವಾ ಏನು ಉದ್ದೇಶ ಅಂತ ನಿಮ್ಮ ಪ್ರಕಾರ ಏನು ಉದ್ದೇಶ BJPಗೆ? ಈ ರೀತಿ ನಂಬರ್ಸ್ ಯಾಕೆ ಅವ್ರು ಮಾಡಬೇಕು? ನೋಡಿ, ಇವಾಗ ಈ ಸಮೀಕ್ಷೆಗಳು ಅಥವಾ ಈ ಮೈಂಡ್ ಸೆಟ್ನ ಜನಗಳ ತಲೆಯಲ್ಲಿ ಹಿಂಗೆ ಬರ್ಬೋದೇನೋ ಅಂತ ಸೃಷ್ಟಿ. ಇಡೀ ದೇಶದ ಜನರಿಗೆ ರಿಯಾಲಿಟಿ ಗೊತ್ತಿತ್ತು, ಗೊತ್ತಿದೆ, ಬರಲ್ಲ. ನಾಳೆ ಬೂತ್ ಏಜೆಂಟ್ಗಳಲ್ಲಿ ಪೋಲಿಂಗ್ ಏಜೆಂಟ್ಗಳಿರ್ತಾರಲ್ಲ, ಅಲ್ಲಿ ಕೌಂಟ್ ಏಜೆಂಟ್ಸ್ಗಳಿರ್ತಾರಲ್ಲ, ಅಲ್ಲಿಗೆ ಅವ್ರು ಹೋಗಬಾರ್ದು.
ಅವ್ರ ತಲೆಯಲ್ಲಿ ಆಲ್ರೆಡಿ ಕೂತ್ಕೊಂಡಿರಲಿ, ಸೋಲ್ತಾರೆ ಅನ್ನೋದು ಬಂದ್ಬಿಡ್ಲಿ, ಅಲ್ಲೇನಾದ್ರು ಗಿಮಿಕ್ ಮಾಡ್ಬೋದು, ಅಲ್ಲೇನಾದ್ರು ಲೆಕ್ಕ ಹೆಚ್ಚು ಕಮ್ಮಿ ಮಾಡ್ಬೋದು. ನಾನು ಈ ಮೂಲಕ ಕೇಳ್ಕೊಳ್ಳುವಂಥದ್ದು, ನಮ್ಮ ಪಕ್ಷದ ಏನು ನಾಳೆ ಕೌಂಟಿಂಗ್ ಹೋಗ್ತೀರಿ ಏಜೆಂಟ್ಗಳಾಗಿ, ಕೊನೆಯ ಮತದ ತನಕ ಯು ಪ್ಲೀಸ್ ಸಿಟ್. ಚುನಾವಣೆ ಕೊನೆಯಲ್ಲಿ ಏನು ಮಾಡ್ತಾರೆ, ಇದು ಕೌಂಟಿಂಗ್ ಕೊನೆಯಲ್ಲಿ EVM ಮತ್ತು ಬ್ಯಾಲೆಟ್ ಏನು ಬಾಕ್ಸ್ ಒಳಗಡೆ ಹೋಗಿರ್ತಾರಲ್ಲ, ಎರಡನ್ನೂ ಟ್ಯಾಲಿ ಮಾಡ್ತಾರೆ. ಎರಡನ್ನೂ ಟ್ಯಾಲಿ ಮಾಡಿ ನಮಗೆ ತೋರಿಸಿ ಒಂದು ಸಿಗ್ನೇಚರ್ ಮಾಡಿಸ್ಕೊಳ್ತಾರೆ. ಅಲ್ಲಿ ತನಕ ನೀವು ಕೂತ್ಕೊಳ್ಳಿ. ಯಾಕೆಂದರೆ ಕರ್ನಾಟಕದಲ್ಲಿ ವಿ ಆರ್ ಗೋಯಿಂಗ್ ಟು ಕ್ರಾಸ್. ನಾನು ಉದಾಹರಣೆ ಸಮೇತ ಹೇಳಿದ್ಮೇಲೆ 22 ಮೇಲೆ ನಾವು ಹೋಗುವಂಥದ್ದು. ಅಂಥ ಅವಕಾಶ ನಮ್ಗೆ ಈ ಸರಿ ಖಂಡಿತವಾಗ್ಲೂ ಇದೆ. ಸೊ ಜನರ ಮೈಂಡ್ ಸೆಟ್ನ ಚೇಂಜ್ ಮಾಡೋದಕ್ಕೆ, ಏನೋ ಗೆದ್ದಿದ್ದೀವಿ ಬೀಗ್ತೀವಿ ಅಂತ ತೋರಿಸೋದಕ್ಕೆ, ದ ರಿಯಾಲಿಟಿ. ನೀವು ಸೌತ್ ಇಂಡಿಯಾ ತಗೊಂಡ್ರೆ, ಸೌತ್ ಇಂಡಿಯಾದಲ್ಲೇ ವಿ ಆರ್ ಗೋಯಿಂಗ್ ಟು ಕ್ರಾಸ್ 100 ಸೀಟ್ಸ್ ಸರ್. ತಮಿಳ್ನಾಡಲ್ಲಿ ಅವ್ರು 1 ಸೀಟು ಇಲ್ಲ, ಕೇರಳದಲ್ಲಿ ಅವ್ರು 1 ಸೀಟು ಇಲ್ಲ, ಕರ್ನಾಟಕದಲ್ಲಿ ಏನಿದ್ರು ಅದರಲ್ಲಿ 14 ಜನ ಹಾಲಿಗಳೇ ಟಿಕೆಟ್ ಕಳ್ಕೊಂಡ್ರು. ಇರೋ ಜಾಗದಲ್ಲೆಲ್ಲ ಗಲಾಟೆಗಳು ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ 48ಕ್ಕೆ ನಮ್ಮ ಮಹಾಗಠಬಂಧನ್ ಏನಿದೆ, ಶಿವಸೇನೆ, ಕಾಂಗ್ರೆಸ್ ಮತ್ತು NCP ಶರದ್ ಪವಾರ್ ಅವ್ರದ್ದು, ವಿ ಆರ್ ಗೋಯಿಂಗ್ ಟು ಕ್ರಾಸ್ ಮೋರ್ ದೆನ್ 30+ ಸೀಟ್. ಹಿಮಾಚಲ್ ಈ ಸರಿ ವಿ ಕ್ರಾಸ್ 2+ ಸರ್. 2 ಅಂತೂ ಖಂಡಿತವಾಗ್ಲೂ ವಿ ಆರ್ ಗೋಯಿಂಗ್ ಟು ವಿನ್. ಪಂಜಾಬಲ್ಲಿ ಇಟ್ಸ್ ಲೈಕ್ ಅವರು ನಾವು ಆಮ್ ಆದ್ಮಿ ಅವರಿಂದ ಅಲಯನ್ಸ್ ಇದ್ದರೂ ಸಮೇತ ಇಂಡಿವಿಜುವಲಿ ವಿ ಆರ್ ಫೈಟಿಂಗ್ ದೇರ್. ಸೊ ಟೋಟಲಿ ಇಂಡಿಯಾ ಒಕ್ಕೂಟಕ್ಕೆ 13 ಸೀಟ್ ಬರ್ತದೆ. ಯಾವುದೋ ಟಿ ವಿಯವ್ರು ಹೇಳ್ತಾ ಇದ್ದಾರೆ ಹರಿಯಾಣದ್ದು 19 ಗೆಲ್ತಾರೆ ಅಂತ. ಅಲ್ಲಿ ಇರೋದೇ 10 ಸೀಟು, ಅದಂಗೆ 19 ಗೆಲ್ತಾರೆ. ಸೊ ದೇರ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಗೆಟ್ ಅರೌಂಡ್ 6 ಸೀಟು. ಇದೇ ಸಮೀಕ್ಷೆ ವೆಸ್ಟ್ ಬೆಂಗಾಲಿಗೆ ಏನು ಹೇಳಿದರು, ದೀದಿ ಆಟ ಖತಮ್ ಅಂತ ಹೇಳಿದರು. ನರೇಂದ್ರ ಮೋದಿ ರ್ಯಾಲಿಗಳು ಮಾಡಿದರು. 75 ಜನ ಸಂಸದರುಗಳನ್ನ ಸೇರಿ ಹಾಲಿ MLAಗಳನ್ನ ರಾಜೀನಾಮೆ ಕೊಡಿಸಿ ಅವರು ಆಪ್ರೇಷನ್ ಮಾಡ್ಕೊಂಡು ಹೋದ್ರು ಬಿಫೋರ್ ಎಲೆಕ್ಷನ್ನು. ದೀದಿ 221 ಗೆಲ್ಲಿಲ್ವಾ? BJP ಬರೀ 77ಕ್ಕೆ ಬಂದು ನಿಲ್ತಲ್ಲ. ದಿಸ್ ಈಸ್ ದ ರಿಯಾಲಿಟಿ. ಈ ಬಾರಿ ಭಾರತವನ್ನು ಮುನ್ನಡೆಸ್ತದೆ. ಸೊ ಅನೇಕ ಆಶಾಭಾವನೆಗಳನ್ನ ಜನ ಇಟ್ಕೊಂಡಿದ್ದಾರೆ. ಈ ಸಮೀಕ್ಷೆಗಳು ಇವತ್ತೇನು ಕೊಟ್ಟಿದ್ದಾರೆ, ನಾಳೆ ಅವರೇ ಟಿ ವಿಲಿ ಕೊಟ್ಟು ಮಾತಾಡಬೇಕಾದ್ರೆ ಒಂದೊಂದು ರಿಸಲ್ಟು ಅದೇ ಬಾಯಿಂದ ಹೇಳ್ತಾ ಹೋಗ್ತಾರಲ್ಲ, ಅದು ಜನ ತಿಳ್ಕೊಳ್ತಾರೆ. ಸಮೀಕ್ಷೆ ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಕಾಗಿಲ್ಲ. ಯಾರ್ಯಾರು ನಾಳೆ ಆ ಕೌಂಟಿಂಗ್ ಹತ್ರ ಹೋಗ್ತೀರಾ, ಟಿಲ್ ದ ಎಂಡ್ ಯು ಜಸ್ಟ್ ಸಿಟ್ ದೇರ್. ಒಬ್ಬೊಬ್ಬರು ಬರ್ತಾ ಆ ಗೆಲುವಿನ ಸೂಚನೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ನನ್ನ ಭಾವನೆ ಸರ್. ಓಕೆ ಸರ್, ನೋಡುವ. ನಾವೇನು ಚುನಾವಣಾ ಫಲಿತಾಂಶಗಳಿಗಿನ್ನು ಹೆಚ್ಚೇನು ಕಾಯಬೇಕಾಗಿಲ್ಲ. ಹೆಚ್ಚು ಅಂದರೆ ಇನ್ನೊಂದು 15-16 ಗಂಟೆಗಳಲ್ಲಿ, ಅಥವಾ ಹೆಚ್ಚು ಅಂದರೆ ಕೂಡ ಒಂದು 18-20 ಅವರ್ಸಲ್ಲಿ ನಮಗೆ ಯಾರ ಕೈಗೆ ಅಧಿಕಾರ ಹೋಗುತ್ತೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಇಷ್ಟೊತ್ತು ತಮ್ಮ ಅನಿಸಿಕೆಗಳನ್ನು ಅಥವಾ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಸರ್, ಇಲ್ಲಿವರೆಗೂ ಬಂದಿದ್ದಕ್ಕೆ. ವೀಕ್ಷಕರೇ, ಇಲ್ಲಿಯವರೆಗೆ ನಮಗೆ ಪ್ರತಿಕ್ರಿಯೆ ನೀಡಿದಂಥವರು ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ HD ದರ್ಶನ್ ಗೌಡ ಅವರು. ಅವರ ಪ್ರಕಾರ ಏನು ಖರ್ಗೆ ಅವರು ಹೇಳಿದ್ದಾರೆ, ಅಥವಾ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಏನು ತಮ್ಮ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನೇ ಪುನರುಚ್ಚರಿಸಿದ್ದಾರೆ. ಆದರೆ ಅದಕ್ಕಿಂತಲೂ ಹೆಚ್ಚಿಗೆ ನಾವು ಸ್ಥಾನ ಪಡಿತೀವಿ, 300ರ ಅಂಕಿಯ ಆಸ್ಪಾಸಿನಲ್ಲಿ ಇಂಡಿಯಾ ಒಕ್ಕೂಟ ಸೀಟುಗಳನ್ನು ಪಡ್ಕೊಳ್ಳುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ಇವರು ಮಂಡಿಸಿದ್ದಾರೆ. ಸೊ ನಾಳೆ ಚುನಾವಣಾ ಫಲಿತಾಂಶಗಳನ್ನು ನಮ್ಮ ಚಾನಲ್ನಲ್ಲಿ ನಾವು ಸತತವಾಗಿ ನೀಡ್ತಾ ಹೋಗ್ತೀವಿ. ನಮ್ಮನ್ನು ಫಾಲೋ ಮಾಡ್ತಾ ಇರಬಹುದು. ಮತ್ತು ನೋಡುವ, ನಾಳೆ ಭಾರತ ಯಾವ ಕಡೆಗೆ ತಿರುಗುತ್ತೆ ಅನ್ನೋದನ್ನು ನಾಳೆ ಫಲಿತಾಂಶಗಳ ನಂತರ ಮತ್ತೆ ವಿಶ್ಲೇಷಣೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.